ಅಗ್ನಿವಂಶ ಕ್ಷತ್ರಿಯರ ಮೂಲ ಪುರುಷರಾದ ಶ್ರೀ ಅಗ್ನಿಬಂದಿರಾಯ ಸ್ವಾಮಿಯ ಇತಿಹಾಸವನ್ನು ನಾವು ಅಗ್ನಿ ಪುರಾಣದಲ್ಲಿ ಕಾಣಬಹುದು. ಭೂಮಂಡಲದಲ್ಲಿ ಅರಾಜಕತೆ ತಾಂಡವವಾಡುತ್ತಿದ್ದಾಗ ಸಮಸ್ತ ಜೀವ ಸಂಕುಲವನ್ನು ರಕ್ಷಿಸುವ ಸಂದರ್ಭ ಒದಗಿ ಬರುತ್ತದೆ. ಅಂತಹ ಸಮಯದಲ್ಲಿ ಶಂಭು ಮಹರ್ಷಿಗಳ ನೇತೃತ್ವದಲ್ಲಿ ಸಪ್ತ ಮಹರ್ಷಿಗಳು ಸೇರಿ ಇದೀಗ ಮೌಂಟ್ ಅಬು ಎಂದು ಕರೆಯಲಾಗುವ ಅರ್ಬುದಾಂಚಲ್ ಪರ್ವತದ ಮೇಲೆ ಯಾಗವನ್ನು ನಡೆಸುತ್ತಾರೆ. ಅಲ್ಲಿಗೆ ಆಗಮಿಸಿದ ತ್ರಿಮೂರ್ತಿಗಳು ಯಾಗಕ್ಕೆ ಕಾಮಧೇನುವಿನ ತುಪ್ಪದಿಂದ ಆಹುತಿಯನ್ನ ನೀಡುತ್ತಾರೆ. ಮಾತ್ರವಲ್ಲದೆ ಪರಶಿವನು ತನ್ನ ಮೂರನೆಯ ಕಣ್ಣಿನಲ್ಲಿ ಮೂಡಿದ ಹನಿಯನ್ನು ಕೆಂದಾವರೆಯ ಪುಷ್ಪದೊಡನೆ ಯಜ್ಞಕುಂಡಕ್ಕೆ ಅರ್ಪಣೆ ಮಾಡುತ್ತಾರೆ. ಆಗ ಶಿವನ ಅಂಶದಿಂದ ಮೀನಮಾಸ ಉತ್ತರ ನಕ್ಷತ್ರದ ದಿನದಂದು ಪ್ರಜ್ವಲಿಸುವ ಅಗ್ನಿಯಿಂದ ಕುದುರೆಯ ಮೇಲೆ ಕುಳಿತು ಪ್ರತ್ಯಕ್ಷರಾದವರೇ ಅಗ್ನಿಬನ್ನಿ ಮಹಾರಾಜರು. ತಲೆಯಲ್ಲಿ ಕಿರೀಟ, ಕೈಯಲ್ಲಿ ಬಿಲ್ಲು, ಭೇಟಾಯುಧ, ವಕ್ಷಸ್ಥಳದಲ್ಲಿ ಯಜ್ಞೋಪವೀತ, ಸೊಂಟದಲ್ಲಿ ವಡ್ಯಾಣ, ಭುಜಗಳಲ್ಲಿ ಭುಜಕೀರ್ತಿ, ಸಿಂಹಮುಖ, ತೋಳಬಳೆಗಳು, ಮುಖದಲ್ಲಿ ಅರ್ಧ ಚಂದ್ರಾಕೃತಿಯ ಕುಂಕುಮ, ಕಂಠದಲ್ಲಿ ಫಲಪುಷ್ಪಗಳ ಮಾಲೆಯಿಂದ ಕಂಗೊಳಿಸಿ ವೀರ ಅಗ್ನಿ ಮಹಾರಾಜರು ಹುಟ್ಟಿ ಬರುತ್ತಾರೆ. ಈ ತ್ರಿಮೂರ್ತಿಗಳ ಜೊತೆಗೂಡಿ ದೇವಾನುದೇವತೆಗಳು ಸಪ್ತ ಋಷಿಗಳ ಸಮ್ಮುಖದಲ್ಲಿ ಇಂದ್ರನ ಮಗಳಾದ ಮಂತ್ರಮಾಲೆಯೊಡನೆ ವೃಷಭ ಮಾಸ ತೇದಿ 7 ದಶಮಿ ಪುಷ್ಯ ನಕ್ಷತ್ರ ಕಟಕ ರಾಶಿಯಲ್ಲಿ ಅಗ್ನಿಬನ್ನಿ ರಾಯರೊಡನೆ ವಿವಾಹ ನಡೆಸುತ್ತಾರೆ. ಇದರಿಂದ ಜನಿಸಿದ ಸಂತಾನವೇ ಅಗ್ನಿವಂಶ ಕ್ಷತ್ರಿಯರು.